ಬಾ ಕರ್ಕೊಂಡೋಯ್ತೀನಿ ಬಿರ್ಬಿರ್ನ. ಬ್ಯಾಡ ಬ್ಯಾಡ ಅಂದ್ರೂ ನೀನು ಕೇಳ್ತಾನೆ ಇಲ್ಲ. 2 ಲಕ್ಷ ರೂಪಾಯಿ ಕೊಟ್ಟವ್ರೆ, ಈಗ 2 ಲಕ್ಷ ರೂಪಾಯಿ ಎಲ್ಲ ವಾಪಸ್ ಕೇಳ್ತಾರೆ ಗೊತ್ತೇನು? ಹೆಂಗೋ ಅತ್ತಾಗಿ ಇರಿಸ್ಕೋಬೋದಿತ್ತು, ಇದೊಂದು ಮಗಳನ್ನ ಸಾಕೊಂಡಿರ್ಬೋದಿತ್ತು. ಹೆಂಗೋ ಸಾಕೋರು ಮನೆಯವ್ರು ಆರಾಮಾಗಿರೋರು. ನೀನು ನೋಡಿದ್ರೆ ಹೆಂಗೆಲ್ಲ ಮಾತಾಡ್ತೀಯ ನೋಡು ಕಂತ್ರಿ. ಹೆಂಗೋ ದುಡ್ಡು ಸಿಗೋದು, ಈ ಮಗಳನ್ನ ಓದ್ಸೋಕ್ಕೆಲ್ಲ ದುಡ್ಡು ಕೊಡ್ತೀನಿ ಅಂತ ಎಲ್ಲನೂ ಹೇಳಿದ್ರು. ನೀನು ನೋಡಿದ್ರೆ ಹಿಂಗೆ ಮಾಡ್ಬಿಟ್ಟೆ ನೀನಂತೂ. ಸರಿ ಬಾ, ನಿನ್ನ ಬಾಳ್ಗೆ ಇಷ್ಟ ನೀ ಆ ಕಡೆ ಹಾಕ. ನಿನ್ನ ಮಕ್ಕ ಮುಚ್ಚ. ಏನ್ಲಾ ಮುಗಿನ 2 ಲಕ್ಷ ರೂಪಾಯಿ ಮಾರ್ಕೊಂಡು ತಿನ್ನಕ್ಕೆ ಏನ್ಲ ಅನ್ಕೊಬಿಟ್ಟಿದ್ಯಾ ನೀನು? ನನ್ನ ಮಗ ಕಂಡ್ಲ 9 ತಿಂಗಳು ಒತ್ತಿ ಎತ್ತಿ ಸಾಕಿ ನೀ ಕಂಡ್ಲ. ಈ ಮಗಳು ಹೆಂಗೋ ನಂಗೆ ಆ ಮಗಳು ಹಂಗೆ ಕಂಡ್ಲ, ಗೊತ್ತಾಯ್ತೆ? ನೋಡು, ನನಗೆ ಮಗ ಬೇಕಷ್ಟೇನಿಯ. ಅದೇನು ಮಾಡ್ತೀಯೋ ಅದೇನು ಬಿಡ್ತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ಚೊಪ್ಪಳೆ ಹೊಡೆಸ್ಕೊಂತೀಯೋ ಮೆಟ್ನಾಗ ಹಾಕಿಸ್ಕೊಂತೀಯೋ, ನನಗೆ ಕರ್ಕೊಂಡು ಹೋಗಿದ ತಕ್ಷಣನೇ ನನಗಂತೂ ಮಗ ಬೇಕು ಅಂದರೆ ಬೇಕು ಅಷ್ಟೇನೇನಿಯ. ಅದೇನು ಕಿಸಿತೀಯೋ ಕಿಸಿ, ನನ್ನ ಮಗುನೇನಿಯ ಮಾರ್ಬಿಟ್ಟು ಮಜಾ ಮಾಡಕ್ಕೆ ನೋಡಿರೋ ಕಂತ್ರಿ ನನ್ನ ಮಗ. ನಿನಗೆ ನಾನು ಎಲ್ಲಿ ನಿನಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡೆ. ನಿಮ್ದೇಗಿರಕ್ಕೆ ಅಂಗಡಿ ಬಾಕ್ಲಾಕೊಂಡು ಬರಂಗಾಯ್ತು ಬಾಳ್ಗಿಷ್ಟು. ನಡಿ ಸರ್ನ ತೋರಿಸು, ಅದು ಎಲ್ಲಿ ಯಾಕೆ ಕಿತ್ತೋಗಿರೋ ಮನೆ ಕೊಟ್ಟಿದ್ಯೋ ಸುಮ್ಕೆ 2 ಲಕ್ಷ ರೂಪಾಯಿ ಕೊಟ್ಟವ್ರೆ ಅಂತಂದರೆ ಇನ್ನು ಎಂಥ ಮನೆ ಕೊಟ್ಟಿದ್ಯಾ ಅಂತ ನಂಗೆ ಸಂದ ಗೊತ್ತು. ಬಾ, ಅವರು ಮಕ್ಕಳನ್ನ ಮಾರ್ಕೊಳ್ಳಂತ ಕಳ್ರೆ ಆಗಿರ್ತಾರೆ. ಬಾ. ಇಲ್ವೇ, ಭಾಳ ಒಳ್ಳೆ ಜನನ ನೋಡಿದ್ದೀನಿ. ಮೋರ್ವಾದಿಗೆ ಹೇಳಿದ್ನ ನೋಡಿಲ್ಲ ಲೋಪರ್ ಅಂತ ಹೇಳ್ಬಿಟ್ಟು. ನೋಡಿಲ್ಲ ಸುಮ್ಕೇಣಿಯಾ ಮೋರ್ವಾದಿನ ಅಂತ ಜನ ಆಗಿದ್ರೆ ಕಂಡೋರ್ ಮಕ್ಕಳನ್ನ ತಗೊಂಡೋಗಿ ಯಾಕೆ ಸಾಕೊಳ್ಳೋರು? ನಡಿ. ಆಯ್ತು ಸರ್, 5 ನಿಮಿಷ ಕೂತ್ಕೊಳ್ಳಿ. ಮೇಡಮ್ ಅವ್ರು ಮೇಲ್ಗಡೆ ಇದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ, ಕೂತ್ಕೊಳ್ಳಿ. ಸರಿ ಸರ್, ಆಯಿತು ಸರ್. ರೆಸ್ಟ್ ಮಾಡಿ, ಆಮೇಲೆ ಬರ್ತೀನಿ. ಯೋವಿ ರೀ, ಇದೇನಾರ ಮನೆನಾ ಇಲ್ಲಾಂದ್ರೆ ಅರಮನೆನಾ? ಒಂದೂ ಗೊತ್ತಾಯ್ತಿಲ್ವಲ್ರಿ ನನಗೆ. ಏನ್ರಿ ಈ ಪಾರ್ಟಿ ದೊಡ್ಡ ಮನೆ? ಅದಕ್ಕೆ ನಾನು ನಿಂಗೆ ಹೇಳಿದ್ದು, ನನ್ನ ಮಗಳು ದೊಡ್ಡ ಮನೆಗಳೇ, ಏನು ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು. ದೊಡ್ಡ ಮನೆಗೆ ನೀನಿಯಾ ಬೆಳಿತಾವಳೆ ಸುಮ್ಕಿರು ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಹೇಳಿದ್. ನಿಂಗೆ ಕೇಳ್ದ ನೋಡು ಎಂತಹ ದೊಡ್ಡ ಮನೆ ಅಂತ. ಆಗಲೇ ನನ್ನ ಮಗಳು ವಿಮಾನದಾಗೆಲ್ಲ ಓಡಾಡವಳಂತೆ. ವಿಮಾನದಾಗ ಆಗಲೇ ನೀನಿಯಾ ಅಮೇರಿಕಕ್ಕೆ ಹೋಗ್ಬಿಟ್ಟೆಲ್ಲ ಬಂದ್ಬಿಟ್ಟವಳಂತೆ. ಚಿಕ್ಕ ಮಗನೇ ನೀನಿಯಾ, ಗೊತ್ತೇನು? ಇನ್ನೂ ಒಂದು ವಾರ ಆಗಿಲ್ಲ, ಆವಾಗ ನೀನಿಯಾ ಅಮೇರಿಕಕ್ಕೆ ಹೋಗ್ಬಿಟ್ಟವಳಂತೆ. ಅಂಥದ್ರಾಗೆ ನಿನ್ನ ಜೀವನ ಪೂರ್ತಿ ಅದು ಯೋಸ್ಕಿತ ಅಮೇರಿಕಕ್ಕೆ ಹೋಯ್ತಾಳೋ ಏನೋ. ನಮ್ಮ ಯೋಗ್ಯತೆಗಂತೂ ಒಂದು ದಿನಕ್ಕೂ ಅಮೇರಿಕಕ್ಕೆ ಹೋಗೋಕ್ಕಾಗಿಲ್ಲ. ನೋಡೆ ಮನೆಯ ನೋಡು, ಅರಮನೆ ಇದ್ದಂಗೆ ಐತೆ. ಇಂದು ಎಷ್ಟು ದೊಡ್ಡ ಮನೆ ಗೊತ್ತಾ? ಎತ್ತೋದ್ರೆ ಬಾಕ್ಲಾಯ್ತೋ ಎತ್ತಿದೈತೋ ಒಂದು ಗೊತ್ತಾಗಕ್ಕಿಲ್ಲ, ಹಂಗೈತ್ ಮನೆ. ಹೂನಲ್ರಿ ರೇ, ಇದ್ರೆ ಹಿಂಗಿರ್ಬೇಕು ಮನೆ ಅಂತ ಹೇಳ್ಬಿಟ್ಟು. ನೋಡಿ ಆಕಾಶ ಮುಟ್ತದ ಮನೆ, ಅಲ್ಲಿ ನೋಡಿ ಹಂಗೈತೆ. ಕುಂತ್ಕೊಳ್ಳೋಣ ಬರ್ರಿ, ಬೊತ್ತಾಳಲ್ಲ ಮಾತಾಡೋಣ. ರೀ, ನಿಜವಾಗ್ಲೂ ಇದು ಇವ್ರ ಮನೆ ನೆನೆಯಾ? ಕಣ್ಲೆ, ನಿಜವಾಗೂ ಇವ್ರದೇ ನೆನೆಯ ಮನೆ. ಅಯ್ಯೋ, ಮಕ್ಕಳು ಬೇಕು ಅಂತ ಒದ್ದಾಡ್ತಾ ಇದ್ರು. ಹೆಂಗೋ ತಾಗೆ ಅದಕ್ಕೆ ನಾನೇನೇ ತಂದು ಕೊಟ್ಟೆ. ಹೆಂಗೋ ಸಾಕೊಂಡು ಸಂದಕ್ಕಿದ್ರು. ನೀನೇನೇ ಹೇಳ್ದಿದ್ದಂಗೆ ಇವಾಗ ಅದು ಇದು ಅದು ಅಂತ ಮಾತಾಡ್ತಿದ್ಯಾ ನೀನೇನೆಯ? ಸರ್, ಕಾಫಿ, ಟೀ, ಹಾಲು, ಬೂಸ್ಟು, ಬಾದಾಮಿ ಯಾವ ಥರ ತರಲಿ ನಿಮಗೆ? ಬ್ಲಾಕ್ ಕಾಫಿ ಯಾವ ಥರ ತರಲಿ ನಿಮಗೆ ಡ್ರಿಂಕ್ಸು? ಕಾಫಿ ನೀನೇ ಸಾಕಪ್ಪ, ಕಾಫಿಯೇ ಸಾಕು. ಸರ್, ಟಿಫನ್ಗೆ ಏನು ರೆಡಿ ಮಾಡಲಿ ಸರ್ ನಿಮಗೆ? ಮೇಡಮ್ ಹೇಳಿದ್ದಾರೆ ನಿಮ್ಗೆ ಏನು ಬೇಕು ಅಂದರೆ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು. ಸರ್, ಏನು ಮಾಡಲಿ ಟಿಫನ್ಗೆ? ಪೂರಿ, ಸಾಗು, ಉಪ್ಪಿಟ್ಟು, ಕೇಸರಿ ಬಾತು. ಓಕೆ ಸರ್, ಆಯಿತು. ಒಂದು ½ ಅನ್ ಅವರ್ ಅಷ್ಟೇ ಕೂತ್ಕೊಳ್ಳಿ. ಆದಷ್ಟು ಬೇಗ ಪ್ರಿಪೇರ್ ಮಾಡ್ಕೊಂಡು ತಗೊಬರ್ತೀವಿ. ಸರಿ. ಏನ್ರಿ ಇದು? ಏನು ತಿಂಡಿ ಬೇಕಾದ್ರೆ ತಿಂಡಿ ಎಲ್ಲ ಮಾಡ್ಕೊಡ್ತಾರೇನ್ರಿ? ನಾನು ಒಂದು ಕಿತ ಬಂದಿದ್ದೆ. ಏನು ಬೇಕಾದ್ರೆ ಅದನ್ನು ಮಾಡ್ಕೊಡ್ತಾರೆ, ಹೆಂಗೂ ಬೇಕಾದ್ರೆ ಇರ್ಬೋದು. ನನಗೂ ಅದೇ ಸಮಾಧಾನವಾಗೇನೇ ಇದ್ದೆ. ಬಿಡು, ನನ್ನ ಮಗಳು ಎಲ್ಲೋ ದೂರದಾಗೆ ಆರಾಮಾಗೆ ಇದ್ರಾಗೆ ಬೆಳ್ಕೊಂತಾಳೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಇದ್ದೆ. ನಿಂಗೆ ನೋಡಿದ್ರೆ ಇವಾಗ ಮಗಳು ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತದೆ. ನೀನೇ ಯೋಚನೆ ಮಾಡು, ಅವಮ್ಮ ಇವಾಗ ಆ ಮಗನ ಸಂದಕ್ಕೆ ನೋಡ್ಕೊತೈತೆ. ಮುಗಿನ ಪಿರಾಣಕ್ಕಿನ ಹೆಚ್ಚಾಗಿ ನೋಡ್ಕೊತೈತೆ. ಆ ಅಮ್ಮಂಗೆ ಇವಾಗ ಮಗುನ ಬಿಟ್ಬಿಟ್ಟು ಇರೋಕ್ಕೆ ಮನಸ್ಸೇ ಗೊತ್ತಾಯಿಲ್ಲ, ಗೊತ್ತೇನು? ಅಂತ ಸಂದಕ್ಕೆ ನೋಡ್ಕೊತೈತೆ. ಇಂಥ ಅರಮನೆ ನಮ್ಮ ಮಗಳಿರ್ತಾಳೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕೇ. ನನಗಂತೂ ಆಶ್ಚರ್ಯನೇ ಆಯ್ತಾಯ್ತ್ರಿ. ಇಷ್ಟು ದೊಡ್ಡ ಮನೆಗೆ ಯಪ್ಪ ನನ್ನ ಮಗಳವಳೆ ಅಂತಂದ್ರೆ ಆಶ್ಚರ್ಯನೇ ಆಯ್ತದ ನನಗಂತೂ. ಅಯ್ಯೋ ದೇವ್ರೆ, ಅದಕ್ಕೆ ಸುಮ್ಕಿರು. ಮಗನೇನು ಕೇಳೋದು ಬೇಡ, ಹೆಂಗೋ ಸಾಕತ್ತಾರೆ ರೀ. ಇಷ್ಟೊಂದು ದೊಡ್ಡ ಮನೆ ಎಲ್ಲನೂ ಐತೆ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಒಂದು 20 ಲಕ್ಷನೇ ಎಷ್ಟನ್ನ ಕೇಳ್ಬಿಟ್ಟು ಮಗನ ಕೊಡೋದು ಬಿಟ್ಬಿಟ್ಟು ಇದೇನ್ರಿ ಇದು? ಬರೀ 2 ಲಕ್ಷ ಕೊಟ್ಟಿದ್ದೀರಲ್ಲ ಮಗನ. ಶಾರದಾ, ಇದೇನೇ ಹಿಂಗೆ ಹೇಳ್ತಿದೀಯ ನೀನು? ನನಗೇನು ಗೊತ್ತಿತ್ತು ಇಂಥ ಕೋಟಿ ಅಧಿಸೋರು ಮನೆಗಳು ನನ್ನ ಮಗಳು ಅಂತ ಹೇಳ್ಬಿಟ್ಟು. ನನಗೇನ್ರಿ ಗೊತ್ತಿತ್ತು? ಯಪ್ಪ, ಕೋಟಿಯನ್ನು ತುಳುಕ್ತಾ ಇದ್ದೀವ್ರು ಮನೆಯಾಗೆ. ನೀವು 2 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ. ನಾನೆಲ್ಲ ಎಂಥ ಪಿಕಾರಿ ಮನೆ ಕೊಟ್ಬಿಟ್ಟಿದ್ರು ನನ್ನ ಮಗಳನ್ನ ಅನ್ಕೊಂಡಿದ್ದೆ. ಇಂಥ ಐಷಾರಾಮಿ ಬಂಗ್ಲೆ ಅಮೇರಿಕಕ್ಕೆ ಹೋಗಿ ಬಂದವಳು ಅವಾಗೇನೇನಿ ಅಂತ ಹೇಳಿದ್ರೆ ನಾನು ಯಾಕೆ ರೀ ಕರ್ಕೊಂಡೋಗ್ಲಿ? ಇದ್ರೇ ಇರಲಿ ಇಲ್ಲೇನೇನಿಯ? ನೋಡಿ ಎಂಥ ಚಾನ್ಸು ರೀ ನಮಗೆ. ಮಗ ಅಂದರೆ ಅಮ್ಮಂಗೆ ಭಾಳ ಇಷ್ಟ ಅಂತ ಹೇಳಿದ್ರಿ. ಒಂದು 20 ಲಕ್ಷ ರೂಪಾಯಿ ಕೇಳಿದರೆ ನಾವು ಸೆಟ್ಲ್ ಆಗ್ಬಿಡ್ತಿದ್ವಾ? ನಮ್ಮೂರಾಗ ನಾವೇನಿಯ ಸಾವುಕಾರನ್ನು ಮೀರ್ಸೋವಷ್ಟು ದಿಲ್ದಾರಾಗಿತ್ತಾ ಇದ್ವಾ? ನೀನೇ ಹೇಳು, ಹೆಂಗಿರ್ಬೋದಿತ್ತು ಒಂದು 20 ಲಕ್ಷ ರೂಪಾಯಿ ಕೇಳಿತಿದ್ರೆ? ಯಪ್ಪ, ನೀನೆಲ್ಲ ದೊರಮ್ದೇಟ್ ಆಗ್ತೀಯ ಅನ್ಕೊಂಡ್ರೆ ಇದೇನೇ ಇದು ಇಷ್ಟು ಆರಾಮಾಗಿ ಮಾತಾಡ್ತಿದ್ಯಾ? ಹಂಗಾರೆ ನಿಂಗೇನು ಮಗ ಬೇಡವಾ? ಅವರೇ ಇಕ್ಕಂಡ್ಲಾ? ನನಗೇನು ಮಗ ಬೇಡ, ಅವರೇ ಇಕ್ಕಂಡ್ಲಿ. ಮಗನ ಸಾಕಡ್ಲಿ, ಅವರೇನೇನಿಯ ಇಂಥ ಕೋಟೇಶ್ವರ ಮನೆಗೆ ಬೆಳಿತಾಳೆ ಅಂದರೆ ಅದು ನನ್ನ ಅದೃಷ್ಟ ತಾನೇ. ಹೆಂಗೋನ್ವೇನಿ ಉಮ್ದಿಯಾಗಿರಲಿ. ಆದರೆ ಏನು ಅಂತ ಹೇಳಿದ್ರೆ
ಈಗ ನೋಡಿ ಮಗ ನಂಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ನಾಟಕ ಶುರು ಮಾಡ್ಕೊತೀನಿ. ಮಗ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಾಗ ಅವಾಗ ಏನು ಮಾಡ್ತಾಳೆ ಅಮ್ಮ, ಅಯ್ಯೋ ಬೇಡ ಒಂದು 5 ಲಕ್ಷ ಕೊಡ್ತೀನಿ ಸುಮ್ಕಿರು ಅಂತಾಳೆ. ನಾನು ಇಲ್ಲ ಇಲ್ಲ ನಮ್ಮ ಪಕ್ಕದೂರಲ್ಲೇ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅಂತ ನಾನು ಹೇಳ್ತೀನಿ. ಅವಾಗ ಆ ಅಮ್ಮ ಒಂದು 20 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆರಾಮಾಗಿ ಒಪ್ಪಿಸ್ಬಿಡ್ತಾಳೆ. ಶಾರದಾ, ಏನೇನಿನ ಪಿಲಾನು ರೀ, ಜೀವನದಾಗ ಉದ್ಧಾರ ಆಗಬೇಕು ಅಂತಂದರೆ ಇಂಥ ಪಿಲಾನುಗಳೆಲ್ಲ ಮಾಡ್ತಾ ಇರಬೇಕು. ಸುಮ್ಮನೆ ಕುಂತ್ಕೊಂಡ್ರೆ ಏನೂ ಆಗೋಕ್ಕಿಲ್ಲ. ನಿಮ್ಗೇನು ಗೊತ್ತಾಯ್ತದೆ? ನೀವು ಒಳ್ಳೆ ಮಂಗುಗಳಿದ್ದಂಗೆ ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಸುಮ್ಕಿರಿ. ನಿಮ್ಗೆ ಏನೋ ಗೊತ್ತಾಗಂಗಿದ್ರೆ ಹಿಂಗೆ ಯಾಕಿರ್ತಿದ್ರಿ, ಇಲ್ಲಿ ಯಾಕಿರ್ತಾ ಇದ್ರಿ? ಈಗ ನೋಡಿ ಆ ಅಮ್ಮ ಬರಲಿ ಹೆಂಗೆ ನಾನು ನಾಟಕ ಶುರು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು, ಅಯ್ಯೋ ನನ್ನ ಮಗನ ಬಿಟ್ಟಿರಕ್ಕಾಯ್ತಿಲ್ಲ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಆವಾಗ ನೋಡಿ ಎಲ್ಲ ಅಡ್ಕೋಗಿ ಬರ್ತಾಳೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತೀನಿ. ಏನೋ ನೀನೇ ನಮ್ಮ ಮನೆಗೆ ಬುದ್ಧಿವಂತಲು ಅಂತಂದರೆ ನೀನೇ ತಾನೇ, ಅದಕ್ಕೆ ನೀನೇನಿಯಾ ಏನೋ ಮಾಡು. ಆಯ್ತು ಹೇಳಿ. ಹಳ್ಳಿ ಗುಗ್ಗಳು. ಅಲ್ಲ, ಮಗು ಕೊಟ್ಟವ್ರೆ, ಜೊತೆಗೆ ಎಲ್ಲನೂ ಮಾಡ್ಕೊಟ್ಟು 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ದುರಾಸೆ ನೋಡಿ, ಎಷ್ಟೊಂದು ದುರಾಸೆ ಅಂತ ಹೇಳ್ಬಿಟ್ಟು ಇವ್ರಿಗೆ. ಇದು ಗೆಸ್ಟ್ ರೂಮ್ ಅನ್ನೋದು ಮರ್ತುಬಿಟ್ಟವ್ರೆ. ಇಲ್ಲಿ ಪ್ರತಿಯೊಂದು ವಾಯ್ಸ್ ಸಮೇತ ರೆಕಾರ್ಡ್ ಮಾಡ್ತೀನಿ ಅದನ್ನು ಮರ್ತೋಗ್ಬಿಟ್ಟವ್ರೆ. ಮೇಲ್ಗಡೆ CCTVನಲ್ಲಿ ಕೂತ್ಕೊಂಡು ಇವ್ರು ಮಾಡೋಕ್ಕಂತೆ ಕೆಲಸ ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ, ನೋಡಿದ್ದೀನಿ. ಹೀಗೇನು ನಾಟಕ ಮಾಡ್ತಾಳೋ ಮಾಡಲಿ, ಎಲ್ಲ ನಾಟಕಕ್ಕೂ ಉತ್ತರ ನನ್ನ ಹತ್ರ ಐತೆ. ಓ, ಬರಬೇಕು. ಏನು ಚೆನ್ನಾಗಿದ್ದೀರಾ? ಏನು ಇಷ್ಟು ದೂರ ಬಂದುಬಿಟ್ರಿ? ಮೇಡಮ್ ಅವರೇ, ಮೊಗಿನ ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಮಗ ಹೆಂಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಓ ಹೌದಾ, ಮಗು ಮೇಲ್ಗಡೆ ಮಲಗಿಸ್ತಾ ಇದ್ದೆ. ಈಗ ತಾನೇ ಮಗು ಆರಾಮಾಗಿ ಮಲ್ಕೊಂಡಿದ್ದೆ. ಏನು ತೊಂದರೆ ಇಲ್ಲ, ಆರಾಮಾಗಿದೆ. ನೀವು ಆರಾಮಾಗಿ ಟಿಫನ್ ಮಾಡಿ ಊಟ ಮಾಡಿ ಆಮೇಲೆ ಬೇಕಾದ್ರೆ ಮಗುನ ನೋಡಿ. ಈಗ ಆರಾಮಾಗಿ ಮಲ್ಕೊಂಡಿದೆ ಅಲ್ವಾ, ಎದ್ದೊಡ್ಸೋದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ನಿಮಗೆ ಕಾಫಿ ಎಲ್ಲ ಕೊಟ್ರಾ? ಕೇಳ್ಕೊಂಡು ಹೋದ್ರು ಮೇಡಮ್ ಅವರೇ. ಇನ್ನೂ ಕೊಟ್ಟಿಲ್ಲ, ಏನು ಬೇಕು ಎತ್ತ ಅಂತ ಎಲ್ಲ ಕೇಳ್ಕೊಂಬಿಟ್ಟು ಹೋದ್ರು. ಇವಳೆ ನನ್ನ ಎಂಡ್ರು ಬಂದು ಮಾತಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಅವಾಗ ಬಂದಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಬಂದವಳೆ. ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಓ ಹೌದಾ, ನೀವು ಬ್ಯುಸಿ ಇದ್ರಿ ಬರಲ್ಲ ಅಂತ ಹೇಳಿದ್ರು ಇವರು. ನೀವು ಬಾಣಂತ ಎಲ್ಲೂ ಬರಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಸುಮ್ಮನೆ ಅದೇ. ಹೇಗಿದ್ದೀರಾ? ವಾವ್, ಕ್ಯೂಟ್ ಪಾಪು ನಿಮ್ಮದು. 2 ಸೇಮ್ ಒಂದೇ ಥರ ಇದಾವಲ್ವ ಪಾಪು? ಅವಳಿ ಜವಳಿ ಮಕ್ಕಳು. ಅಯ್ಯೋ ಮೇಡಮ್ ಅವರೇ, ನನಗಂತೂ ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ. ನನಗೆ ಮಗು ಇಲ್ಲ ಅಂತಂದರೆ ನಾನು ಈಚೆ ಕಡೆಗೆ ಹೋಗಿಲ್ಲ. ನನಗಂತೂ ಮಗ ಬೇಕು ಅಂದರೆ ಬೇಕು. ನನಗೆ ಬಿಟ್ಟಿರೋಕ್ಕಾಗಲ್ಲ ನನ್ನ ಮಗಳನ್ನ. ಅವಳಿ ಜವಳಿ ಆದ್ರೇನಂತೆ, ಯಾವುದಾದ್ರೇನಂತೆ, ನನಗಂತೂ ನನ್ನ ಮಗಳು ಅಂದರೆ ನೀ ಪಿರಾಣ. ಅವಳನ್ನ ಬಿಟ್ಟಿರೋಕ್ಕಾಯ್ತಿಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಮಗುನ ಕೊಟ್ಬಿಡಿ. ನಾನು ಕರ್ಕಂಡ ಮಳ್ಳಿಗೆ ಹೊಂಟೋಗ್ಬಿಡ್ತೀನಿ. ಯಾವ ದುಡ್ಡು ಬೇಡ, ಏನು ಬೇಡ, ಎಂಥದನ್ನೂ ಬೇಡ ನಮಗೆ. ನಿಮ್ಮ ದುಡ್ಡು 2 ಲಕ್ಷ ರೂಪಾಯಿನ ಹಂಗೆ ತಗೊಬಿಟ್ಟು ಬಂದಿದ್ದೀವಿ ನಾವು. 2 ಲಕ್ಷ ರೂಪಾಯಿ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ. ನಮ್ಮ ಮಗನ ನಮಗೆ ಕೊಟ್ಬಿಡಿ. ಅತಿ ದುರಾಸೆ ಜನ ಅಂತ ಅನ್ನಿಸ್ತೈತೆ. ದುರಾಸೆ ಅಂತಾರಲ್ಲ, ಇವರು ನೋಡೇ ಅನ್ನಿಸ್ತೈತೆ. ದುರಾಸೆ ಅಂತ ಹೇಳ್ಬಿಟ್ಟು ಹೇಳಿರೋದು. ಎಂಥ ಜನ ಮಕ್ಕಳನ್ನ ಮಾರ್ಕೊಂಡು ತಿಂತಾರಲ್ಲ. ಪ್ರೀತಿಯಿಂದ ಬೆಳೆಸ್ತಾರೆ ಬಿಡು ಅಂತ ಕೊಡ್ತಾವ್ರೆ ಅಂತ ಅಂದ್ಕೊಂಡೆ. ನಾನು ಸುಮ್ಮನೆ 2 ಲಕ್ಷ ಕೊಟ್ಟೆ ಬಿಡು, ಪ್ರೀತಿಯಿಂದ ಬೆಳೆಸ್ತಾವ್ರೆ ಅಂತ ಅಂದ್ಕೊಂಡು. ಆದರೆ ಇವ್ರು ನೋಡಿದ್ರೆ ಯಾವ ಥರ ಅಂತಂದರೆ, ಮಕ್ಕಳನ್ನ ಬೇಕಾದ್ರೆ ಇರೋ ಮಕ್ಕಳನ್ನ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅನಿಸ್ತದೆ. ಎಂಥ ಚೀಪ್ ಜನ. ಇಂಥವ್ರ ಹೊಟ್ಟೆಗೇನೆ ಮಕ್ಕಳು ಬೆಳೆಯೋದು. ನಮಗೆ ಬೇಕು ಅಂದ್ರೂ ಆಗಲ್ಲ. ಛೇ. ಓ ಹೌದಾ, ನೀವೇನು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಮಗು ಆರಾಮಾಗಿದೆ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಮಗುನ. ಇಲ್ಲ ಮೇಡಮ್ ಅವರೇ, ನನಗಂತೂ ಮಗುನ ಬಿಟ್ಟಿರೋಕೆ ಏನೇ ಆಯ್ತಿಲ್ಲ. ಮಗುನೊಂದು ಕ್ಷಣ ಬಿಟ್ಬಿಟ್ಟಿದ್ರು ಏನೋ ಒಂಥರ ನೋವಾಯ್ತದೆ, ಏನೋ ಒಂಥರ ಸಂಕಟ ಆಯ್ತದೆ ನನಗೆ. ಹೋಗಿ ಬಂದು ಮಗನೇ ಬೇಕು ಅಂತ ಅನ್ನಿಸ್ತಾಯ್ತು ನನಗಂತೂ. ನನಗೆ ಮಗನ ಕೊಟ್ಬಿಡಿ, ಕರ್ಕೊಂಡು ನಾನು ಹಳ್ಳಿಗೊಂಟು ಹೋಗ್ಬಿಡ್ತೀನಿ. ಒಂದು ಕ್ಷಣ ನಾನು ಇಲ್ಲಿರೋಕ್ಕಿಲ್ಲ, ಹೊಂಟೋಗ್ಬಿಡ್ತೀನಿ. ಕೊಟ್ಬಿಡಿ. ನನ್ನ ಗಂಡ ಏನೋ ಮಾಡಿ ನನಗೆ ಹೇಳಿದಂಗೆ ಕೊಟ್ಬಿಟ್ಟು ನಿಮ್ಗಂತೂ ಮಗನ, ನನ್ನ ಮಗಳನ್ನ ಕೊಟ್ಬಿಡಿ, ನಾನು ಹೊಂಟೋಗ್ಬಿಡ್ತೀನಿ. ಏನ್ರಿ ಇವಮ್ಮ ಏನು ಮಾತಾಡ್ತಿಲ್ಲ? ಇನ್ನೊಂದು 2 ಲಕ್ಷ ಕೊಡ್ತೀನಿ ಅಂತ ಹೇಳೋಕ್ಕಾಯ್ತಿರಲ್ವೇ? ರೀ, 10 ಲಕ್ಷ 15 ಲಕ್ಷಕ್ಕೊಮ್ಮೆ ಅಂತೂ ಒಪ್ಕೋಬೇಡಿ. ಆಯಿತು. ಅಯ್ಯೋ, ಇದನ್ನು ಈ ಥರ ಹೇಳ್ತಾ ಇದ್ದೀರಾ? ಮಗು ಇವಾಗ ತುಂಬಾ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ ನನಗೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈಗ ಮಗುನ ಬಿಟ್ಬಿಟ್ಟಿರೋದು ಅಂದರೆ ನನಗೂ ತುಂಬ ಕಷ್ಟ ಆಗುತ್ತೆ. ಒಂದು ವಾರದಿಂದ ಮಗು ಜೊತೆ ಇದ್ದು ನನಗಂತೂ ತುಂಬ ಖುಷಿಯಾಗ್ಬಿಟ್ಟಿದ್ದೀನಿ. ನಾನಂತೂ ಅಮೇರಿಕಕ್ಕೆ ಸಮೇತ ಕರ್ಕೊಂಬಂದೆ ಗೊತ್ತಾ ನಾನು ಮಗುನ. ನೀವು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಮಗು ಇದೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ಅವರೇ, ಆಗಕ್ಕಿಲ್ಲ. ಪಕ್ಕದವರು ಜಮೀನ್ದಾರು ನನ್ನ ಮಗಳನ್ನ 10 ಲಕ್ಷ ಕೊಡ್ತೀನಿ ಕೊಡಿ ಅಂತ ಕೇಳಿದ್ರು. ಅವ್ರಿಗೆ ಏನಿಯ ಕೊಟ್ಟಿಲ್ಲ ನಾನು ಅಂತಂದ್ರೆ, ಹಾಗೆ ಸುಮ್ಮನೆ ಕೊಟ್ಬಿಡ್ತೀನ ನಿಮ್ಗೆ ಹೇಳಿ. ಹೌದಾ, 1 ನಿಮಿಷ ಇರಿ.